ದೇವಾ ಎಲ್ಲಿದೆಯೋ? ಇವನ ಕೋತಿಗಳು ಏನು ಬಿಡಲ್ಲ, ಎಲ್ಲ ಕಿತ್ಕೊಂಡು ಗಾಯ್ಸ್. ಹೆವಿ ಡೇಂಜರ್ ಐತಿ ಅಷ್ಟೇ. ಅಪ್ಪ ನೋಡಿ ಇಲ್ಲಿ ನೀರು ಸಿಗಲ್ಲ. ಇನ್ನೊಂದ್ಸಲ ಹಾಕ ನೀನು. ಸಿಕ್ಕಿಲ್ಲ. ಇದೆ ಅಂತ ಪಾಡನೋ. ನಾನು ನೀರು ಸಿಕ್ತು. ಗೈಸ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಗೈಸ್ ಇವತ್ತು ನಾವು ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿರುವಂಥ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಶಿವಗಂಗೆ ಬೆಟ್ಟಕ್ಕೆ ಇನ್ನೊಂದು ಹೆಸರು ಕರೀತಾರೆ ದಕ್ಷಿಣದ ಕಾಶಿ ಎಂದು ಕೂಡ ಈ ಒಂದು ಬೆಟ್ಟಕ್ಕೆ ಹೆಸರು ಕರೆಯುವಂಥದ್ದು. ಸೊ ನಾನು ಮತ್ತು ನಮ್ಮ ಫ್ರೆಂಡ್ ಇಲ್ಲಿ ಇಬ್ಬರು ಇದ್ದಾರೆ, ನೋಡ್ತಾ ಇರ್ಬೋದು. ಸೊ 3 ಜನ ಕೂಡ ಹೋಗ್ತಾ ಇದ್ದೀವಿ, ಇನ್ನೂ ನಷ್ಟ ಮಾಡಿಲ್ಲ. ಸೊ ಇವಾಗ ನಷ್ಟ ಮಾಡ್ಕೊಂಡು ಹೋಗ್ತಾ ಇರೋದೆ. ಈ ಒಂದು ಬೆಟ್ಟದ ವಿಶೇಷತೆ ಏನಪ್ಪ ಅಂದರೆ, ಸೊ 4 ದಿಕ್ಕಿನಿಂದ ನೋಡಿದ್ರೆ 4 ದಿಕ್ಕಿನ ಕಡೆಯಿಂದ ಒಂದೊಂದು ರೀತಿ ಕಾಣುತ್ತದೆ. ಅದೇ ನೀವು ಉತ್ತರ ದಿಕ್ಕಿನಿಂದ ನೋಡಿದರೆ ಶರ್ಪ ರೀತಿ ಕಾಣುತ್ತದೆ. ನೀವು ದಕ್ಷಿಣ ದಿಕ್ಕಿನಿಂದ ನೋಡಿದರೆ ಗಣೇಶನ ರೀತಿ ಕಾಣುತ್ತದೆ. ನೀವು ಪೂರ್ವ ದಿಕ್ಕಿನಿಂದ ನೋಡಿದರೆ ನಂದಿ ರೀತಿ ಕಾಣುತ್ತದೆ. ಅದೇ ನೀವು ಪಶ್ಚಿಮ ದಿಕ್ಕಿನಿಂದ ನೋಡಿದರೆ ಲಿಂಗ ರೀತಿ ಕಾಣುತ್ತದೆ. ಸೊ ಇದೇ ಈ ಬೆಟ್ಟದ ವಿಶೇಷತೆ. ಸೊ ಬನ್ನಿ, ಇನ್ಯಾಕೆ ತಡ ಮಾಡ್ತೀರಾ? ಇನ್ನೂ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೋಗೋಣ. A few moments later. ಸಣ್ಣ ಏನು ಅಂತ ಚಿತ್ರ ಅಂತ ಏನು ಕಳಿಸ್ತೀನಿ, ಅದೇ ಕಳಿಸ್ತೀನಿ. ಹಾಂ ಚಿತ್ರಾನ್ನ ಇಲ್ಲ ಅಂತೆ, ಇನ್ನೊಂದು ಪೂರಿನೇ ಅಂತವ ತಗೋ. ಓಕೆ, ಈಗ ತಿಂಡಿ ಮಾಡ್ತಾ ಇದ್ದೀವಿ. ಸೊ 2 ಪ್ಲೇಟ್ ಪೂರಿ ತೊಗೊಂಡಿದ್ದೀವಿ, 1 ಪ್ಲೇಟ್ ದೋಸೆ ತೊಗೊಂಡಿದ್ದೀವಿ. ಸೊ ತಿಂದ್ಬಿಟ್ಟು ಸಿಗ್ತೀವಿ. A few moments later. ಎಲ್ಲಿಗೆ ಹೋಗಿರಿ? ಇವಾಗ ಅಲ್ಲಿಗೆ ಹೋಗ್ಬೇಕು. ಹಾಂ, ಪ್ಲ್ಯಾನ್ ಮಾಡೋದು ರಜೆ ಇದ್ರೆ. ಅದೇ ಸೈಕಲಲ್ಲೇ ಸೈಕಲಲ್ಲೇ ನಾನು ಹೋಗೋದೆಲ್ಲ ಸೈಕಲ್ಲೇ. ಗಾಡಿಯಲ್ಲೆಲ್ಲ ಮಜಾ ಬರೋಲ್ಲ. ಗಾಡಿಯಲ್ಲಿ ಸುಮ್ಮನೆ ಬರ್ರ ಅಂತ ಹೋಗಿ ಬರ್ರ ಅಂತ ಬರ್ತೀವಿ. ಸರಿ ಅಣ್ಣ, ಹೋಗಿ ಬರ್ತೀವಿ. ಲೇಟ್ ಆಗುತ್ತೆ, ಬಿಸಿಲ. ಎಲ್ಲಿಗೊಂಡ್ರಿ? ಅಲ್ಲಿಗೆ ಶಿವಗಂಗೆ. ಶಿವಗಂಗೆ? ಹಾಂ, ಬೇಡ ಹೋಗ್ಬೇಕು. ಇನ್ನೇನು ಹೋಗಿಲ್ಲ. ಅದು ಮೇನ್ ರೋಡ್ ತಾನೇ, ಹೈವೇ ರೋಡ್ ಒಂದೇ, ಜಾವ ಕ್ರಾಸಿಂದ. ಒಂದೇ ರೋಡು, ನೆಲಮಂಗಲ ಟೋಲಿಂದ ಹಂಗೆ ಸ್ಟೇಟು. ಹತ್ತಕ್ಕೆ ಸ್ವಲ್ಪ ಕಾಲು ನೋವು, ಅದಕ್ಕೆ ಹತ್ತಿರ. ಹಾಂ ಹಾಂ. ಓಕೆ ಗುರು, ಫೈನಲಿ ತಿಂಡಿ ತಿಂದ್ವಿ. ಸೊ ಹೋಗ್ತಾ ಇರೋದೆ. ತಿಂದದೇವ? ಹಾಂ, ಗೈಸ್ ಫುಲ್ ಟ್ಯಾಂಕ್ ಪೆಟ್ರೋಲ್ 400. ಸಾವುಕಾರ ಮಂದಿರ ಹಾಕ್ಸ್ತೀರಿ. ಕಡಿಮೆ ಗೈಸ್ ಇವಾಗ ಪೆಟ್ರೋಲು ಹಾಕ್ಸ್ತೀವಿ, ಏರೋ ಓಡಿಸ್ತೀವಿ. ಸೊ ಇವಾಗ ಹೋಗ್ತಾ ಇರೋದು ಮೇನ್ ರೋಡಲ್ಲಿ. ಸೊ ನಾವು ಡೈರೆಕ್ಟಾಗಿ ಬೆಟ್ಟದ ಹತ್ರ ಹೋಗಿ ಸಿಗ್ತೀವಿ. ಓಕೆ, ಇನ್ನೂ ಬೆಟ್ಟ ಒಂದು 2-3 ಕಿಲೋಮೀಟರ್ ಇರೋಕ್ಕಾಗೆ ಅಲ್ಲಿಂದ ಸಿಗ್ತೀವಿ. ಓಕೆನಾ? 2000 years later. One hour later. ಓಕೆ ಗಾಯ್ಸ್, ಫೈನಲಿ ಬಂದ್ವಿ. ಇನ್ನೊಂದು 3 ಕಿಲೋಮೀಟ್ರ್ ಇದೆ ಬೆಟ್ಟ. ಸೊ ವ್ಯೂ ತೋರಿಸ್ತೀನಿ ನೋಡಿ, ಅಲ್ಲಿದೆ, ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ. ಸೊ ಅದೇ ಶಿವಗಂಗೆ ಬೆಟ್ಟ. ಸೊ ಇಲ್ಲಿ ಒಂದು ಸ್ವಲ್ಪ ನಿಲ್ಲಿಸಿದ್ದೀವಿ, ಹೋಗ್ಬೇಕು ಇವಾಗ. ಓಕೆ ಗಾಯ್ಸ್, ಇನ್ನೂ ಯಾರಾದರೂ ವಿಡಿಯೋಗೆ ಲೈಕ್ ಮಾಡ್ಕೊಂಡ್ರೆ ಟಕ್ ಅಂತ ಲೈಕ್ ಮಾಡ್ಕೊಳ್ರಿ. ಸೊ ಸ್ವಲ್ಪ ನಿಲ್ಲಿಸ್ಬಿಟ್ಟು ಹೋಗೋದು ಅಲ್ಲಿಗೆ. ನೋಡಿ ಅಲ್ಲಿ, ಅಲ್ಲೇ ಕಾಣ್ತಿದೆ ವ್ಯೂ. ಸೊ ಬನ್ನಿ ಹೋಗೋಣ.
moments later. ಓಕೆ ಗುರು ಬಂದ್ವಿ. ಸೊ ನೋಡ್ತಾ ಇದ್ರಲ್ಲ ಎಲ್ಲ ಗಾಡಿ ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಇಲ್ಲೇ ಎಂಟ್ರೆನ್ಸ್ನ ಒಳಗಡೆ ಹೋಗ್ತಾ ಇರೋದು. ಓ ಓಮಿನಿ ಬಂದ ಇಳಿರೋ ಕೆಳಗಡೆ ಇಳಿತಾ ಇದ್ದಾರೆ ಇಬ್ಬರು. ಅದಕ್ಕೆ ನಾನು ನಿಲ್ಲಿಸಿದ್ದೀನಿ ಇಲ್ಲಿ. ಇಳಿಲಿ ಕಡೆ ಫುಲ್ಲು ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಗುರು. ಈ ಸೈಡೆಲ್ಲ ಹಾಕಿದ್ದಾರೆ, ಬಟ್ ಪಾರ್ಕಿಂಗ್ ಏನಿಲ್ಲ ಗುರು. ರೋಡ್ ಸೈಡೆಲ್ಲ ನಿಲ್ಲಿಸ್ಬೇಕು ಗಾಡಿ. ಈ ಕಡೆ ಅಲ್ಲಿ ಮುಂದೆ ನಿಲ್ಸೋಣ ಹೋಗ್ಬಿಟ್ಟು. ಬಟ್ ನಾನು ಜಾಗ ನೋಡ್ತಾ ಇದ್ದೀನಿ. ಸೊ ಇಲ್ಲೇ ನೋಡಿ, ಇಲ್ಲಿ ಶಿವನ ದೇವಸ್ಥಾನ ಇದೆಲ್ಲ, ಹಂಗಿಂದ ಮೇಲಕ್ಕೆ ಹೋಗ್ಬೇಕು ನಾವು ಇವಾಗ. ಓಕೆ, ಇಲ್ಲಿ ಹೋಗ್ಬಿಟ್ಟು ಗಾಡಿ ಪಾರ್ಕಿಂಗ್ ಮಾಡೋಣ. ಇಲ್ಲಿ ನೋಡಿ ಜಾಗ ಎಲ್ಲ ಈ ಸೈಡು. ಸೊ ಅಲ್ಲೋಗಿ ಗಾಡಿ ಪಾರ್ಕಿಂಗ್ ಮಾಡಿ ಬಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಓಕೆ ಗುರು, ಫೈನಲಿ ಬೆಟ್ಟದ ಹತ್ರ ಬಂದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಬಾದೇವ ಫೆಕ್ಸಲಿಟಿ ಪೂಜೆ ಮಾಡಿಸ್ತೀನಿ ನಾನು. ಪೂಜೆನಾ? ಪೂಜೆನಕ್ಕೆ ದೇವಸ್ಥಾನದಲ್ಲಿ ಅದೇನಿಲ್ಲ, ಬಾ ಅಲ್ಲಿ ಅಷ್ಟೇ ಹೋಗೋದು. ಬಾದೇವಾ ಏನು ಟಿಕೆಟ್? ಬೈಕ್ ಅಲ್ಲಿದೆ ನಮ್ಮ. ಎಲ್ಲಿ ನಿಲ್ಸಿದ್ರು? ಒಂದೇ ಎಲ್ಲಿ ನಿಲ್ಸಿದ್ರೆ ಕೊಡಬೇಕು ಅಣ್ಣ? ಗಾಡಿ ಪೂಜೆ ಮಾಡ್ಬಿಟ್ಟು ಅಣ್ಣ ಚಪ್ಪಲಿ ಹಾಕೊಂಡು ಎಲ್ಲಿ ನಿಲ್ಸಿರ್ತಾವ ಗಾಡಿ? ನಿಲ್ಸಿದ್ದು ಗಾಡಿ ನಾವು ಆ ಕಡೆ ಅರ್ಧ ಕಿಲೋಮೀಟ್ರ್ ನಿಲ್ಸಿ ಬಂದಿದ್ದೀವಿ. ಚೇಂಜ್ ಇದೆಯಾ? ನಂದು ಒಂದು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಚಾನಲ್ ಇದೆ. ಹಾಂ, RX ತೇಜ ಅಂತ. ಹಾಂ, ನಾನು ಡೈಲಿ ಬ್ಲಾಗ್ ಮಾಡ್ತೀನಿ. ಹಾಂ. ಏನೋ ಒಂದು ಸ್ವಲ್ಪ ಜನ ಅವರೇ. RX 10,700 ಜನ ಅವರೇ. RX ತೇಜು. RX ತೇಜ ಅಂತ. ಯೂಟ್ಯೂಬಲ್ಲ? ಅಲ್ಲ, ಇನ್ಸ್ಟಾಗ್ರಾಮ್ ಫೇಸ್ಬುಕ್. ಯೂಟ್ಯೂಬಲ್ಲಿ ಮಾಡಲ್ಲ? ಯೂಟ್ಯೂಬ್ ಮಾಡಬೇಕು. ಅಲ್ಲ, ಇಲ್ಲಿ ಶಿವಲಿಂಗ ಐತಲ್ಲ, ಮಾಮೂಲಿ ನಾವು ಬೆಣ್ಣೆಯಿಂದ ತುಪ್ಪ ತೆಗಿತೀವಿ, ಓಕೆನಾ? ಇಲ್ಲಿ ಶಿವಲಿಂಗ ಅಭಿಷೇಕ ಮಾಡಬೇಕಾದ್ರೆ ಆ ಲಿಂಗಿಗೆ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತಂತೆ. ಅದರದ್ದೇ ಪವಾಡ ಇರ್ಬೋದು. ಅದೈತಂತೆ ಮಾಮೂಲಿ. ಅದಕ್ಕೆ ಹಿಂಗೆ ಬ್ಲಾಗ್ ಮಾಡಿಕೊಂಡು ಚೆನ್ನಾಗಿ ಬೆಳೀತಿರೋ ಯಾರಿಗೂ ಏನು ಎದುರ್ಕೊಳ್ಳೋಕೆ ಹೋಗ್ಬೇಡ. ಅಣ್ಣ ಸಿಕ್ಕಿದ್ರು ಮಾತಾಡ್ಸಿದ್ರೆ. ನೀವು ಮ್ಯಾಲ್ಕ್ ಹೋಗ್ತಿದ್ರಾ? ನಾನು ಇಲ್ಲೇ ಮಂಟಪದ ಹತ್ರ ಬಂದೆ, ನಿಮ್ಮ ಜೊತೆ ಹಂಗೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಬರ್ರಿ ಸ್ವಲ್ಪ ಹೋಗೋಣ ಮೇಲೆ. ಕೆಲ್ಸಕ್ಕೆ ಬಂದಿದ್ದೀನಿ ಕಣ, ಕೆಲಸ ಮಾಡಬೇಕು. ಬರೋಣ ಸ್ವಲ್ಪ ಮೇಲೆ. ನೋಡಿ ಇಲ್ಲಿಗೆ ಸುಸ್ತಾಯ್ತು ನಮಗೆ. ನನಗೆ ಹೆವಿ ಸುಸ್ತಾಗ್ತೈತೆ. ಜಸ್ಟ್ ಈಗ ಒಂದು ಶ್ರೀಲಂಕಾ. ಸರಿ ಅಣ್ಣ, ನೀವು ಇಲ್ಲಿಗೆ ಲಾಸ್ಟಾ? ನಾನು ಇಲ್ಲಿಗೆ ಲಾಸ್ಟು. ಹಾಂ, ಬಾಯ್ ಬಾಯ್. ನಡಿ ಗುರು, ಏನು ಇಷ್ಟಕ್ಕೆ ಸುಸ್ತಾಗ್ಬಿಡ್ತು ಇಷ್ಟು ಬೇಗ? ಹಾಂ, ದೇವ ಕೋತಿಗಳು ಏನು ಜಾಬ ಇಕ್ಕೊಂಡು ಹಿಡ್ಕ ನೀನು ಕಸ್ಕೊಂಬಿಡ್ತಾವ ಅಷ್ಟೇ. ಫೋನ್ ಹಾಗೆ ಆಗ್ತಲ್ಲ, ಬ್ಯಾಗ್ ಹಾಕೋ ಗುರು. ಶಟ್ರ್ ಹಾಕ ಬಂದಿದ್ದೀನಿ. ಫುಲ್ಲು ಹೆವಿ ಸೆಕೆ ಆಗ್ತೈತೆ ಗುರು ನನಗೆ ಮಾತ್ರ ಸಿಕ್ಕಾಪಟ್ಟೆ. ಅಪ್ಪ ಇದೇನು ಮ್ಯಾಲ್ಕ್ ಹೋಗಿ ರೂಟು? ಹಾಂ, ಇಲ್ಲಿ ಒಂದು ಪ್ರಪಂಚದ ಅದ್ಭುತ ನಡೆಯುತ್ತದೆ. ನಾವು ಸಾಮಾನ್ಯವಾಗಿ ಬೆಣ್ಣೆಯಿಂದ ತುಪ್ಪ ತೆಗೆದನ್ನು ನೋಡಿರ್ತೀವಿ, ಆದರೆ ಇಲ್ಲಿ ನೀವು ಶಿವಲಿಂಗನ ಮೇಲೆ ತುಪ್ಪವನ್ನು ಹಾಕಿದರೆ ಅದು ಬೆಣ್ಣೆ ಆಗಿ ಪರಿವರ್ತನೆ ಆಗುತ್ತದೆ. ಇದಂತೂ ನಿಜಕ್ಕೂ ಪವಾಡ ಅಂತ ಹೇಳ್ಬೋದು. ಈಗಲೂ ಸಹ ಭಕ್ತಾದಿಗಳು ನೋಡಬಹುದು. ಅದು ಅಭಿಷೇಕ ಮಾಡಬೇಕಾದ್ರೆ ಮಾತ್ರ ನೋಡಬಹುದು. ಗಾಯ್ಸ್, ಇವಾಗ ಟ್ರೆಕ್ಕಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಂ, ನೋಡ್ರಿ ಯಾವ ಥರ ಐತೆ ಮೇಲೆ ಎಕ್ಕಕ್ಕೆ. ಇದು ಮೊದಲೆಲ್ಲ ಇರಲಿಲ್ದಾವ ಇದು ಗ್ರಿಪ್ಪು. ನೋಡಿ ಇವಾಗ ಕೈ ಹಿಡಿ ಹೆಬ್ಬಕ್ಕೆ ಮಾಡಿದ್ದಾರೆ. ಇದು ಕಾಲು ಜಾರತ್ತೆ ನೋಡಿದ. ಬಾರೋ ಪ್ರಜ್ವಲ್, ಬಾ ಹಿಂದೆ. ಜಾರ್ತೈತಲ್ಲ. ಹ್ಞೂ,
ಗಾಯ್ಸ್ ನಮ್ಗೆ ಇಷ್ಟೇ ಯಾಕೆ ಸುಸ್ತಾಗ್ಬಿಡ್ತು ನೋಡ್ರಿ ಯಾವ ಥರ ಕಾಣುತ್ತೆ. ನಂದಿ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಂದಿ. ಸೊ ಇನ್ನೂ ಮೇಲೆ ಇನ್ನೂ ಇದೆ ಗುರು, ಜಾಸ್ತಿ ವೆಜ್ಜನ್ ಐತೆ. ಯಾವ್ದಾದ್ರು ಅಣ್ಣ ನನ್ನ ಕೈಯಾಗ ಆಯ್ತೆ ಅಲ್ಲ ಅಣ್ಣ, ಫುಲ್ ಬಿಸಿಲೈತೆ ಗಾಯ್, ಸಿಕ್ಕಾಪಟ್ಟೆ ಬಿಸಿಲೈತೆ. ಹಾಂ ನೋಡ್ರಿ ಆರಾಮಾಗಿ ಎಲ್ಲ ಮೇಲೆಲ್ಲ ಬರ್ಬೇಕಾದ್ರೆ ಕಪ್ನಾಲು ಜ್ಯೂಸು ಎಲ್ಲ ಇಕ್ಕಿದ್ದಾರೆ. ಎಲ್ಲ ಹೋಗ್ಬೇಕಾದ್ರೆ ಸುಸ್ತಾತರ ಅಂದ್ಬಿಟ್ಟು ಆಲ್ರೆಡಿ ನಾವು ಬಾಟ್ಲಲ್ಲಿ ನೀರು ತಂದಿದ್ದೀವಿ. ಇನ್ನೂ ಹೋಗೋಣ ಬರ್ರಿ ಮೇಲಕ್ಕೆ. ಅಣ್ಣ ಏನು ತೊಗೊಂತೀಯ? ಕಲಂಗಡಿ ತಿನ್ನಲ್ಲ. ಎಷ್ಟು ಗಂಟೆ ಕಲ್ಲಂಗ್ರಿ? ಜ್ಯೂಸು ಜ್ಯೂಸ್ 20 ಅಣ್ಣ. ಎಲ್ಲ 1 to ಡಬಲ್ಲು ಎಲ್ಲ ಕೆಳಗಿಂದ ಎತ್ಕೊಂಬರ್ಬೇಕಲ್ಲ ಅಣ್ಣ, ಇವಾಗೆಲ್ಲ ರೇಟ್ ಜಾಸ್ತಿ. ನೆಲ್ಲಿಕಾಯಿ ಅದೂ ಅಷ್ಟೇನಂಟಿ? ನೆಲ್ಲಿಕಾಯಿನೂ ಅಷ್ಟೇನಾ? 20 ರೂಪಾಯಿ ಅಣ್ಣ ಅದು. ಮಾವಿನಕಾಯಿ 30 ಇದ್ದಾವೆಲ್ಲ. ನೀವು ನೆಲ್ಲಿಕಾಯಿ ಬೇಕದೇವ? ಇದು ಕಲ್ಲಂಗ್ರಿ ಫ್ರೆಶ್ ಇರೋದಾ? ಈಗ ಕಟ್ ಮಾಡಿರೋದೇ ಅಣ್ಣ. ತಗೋ ಅದೊಂದು ನೆಲ್ಲಿಕಾಯಿ ತೋರ್ಸೋಣ. ಸಾಲ್ಟ್ ಹಾಕ್ಲಣ್ಣ. ಪೈನಾಪಲ್ 30 ಅಣ್ಣ ಹಾಕ್ಲಾ? ನಿಮಗೆ ಅಣ್ಣ ಕಲ್ಲಂಗ್ರಿ ಸಾಲ್ಟ್ ಹಾಕ್ಲಾ ನಿಮಗೂ? ಹಾಕಿ ಸ್ವಲ್ಪ ಹಾಕಿ. ಬೆಟ್ಟ ಎಕ್ತಾ ಇದೀವಿ. ಸೊ ಬೇಸಿಗೆ ಟೈಮ್ ಬೇರೆ, ಬಿಸಿಲು ಹೆವಿ ಐತೆ ಗುರು. ಮಾತ್ರ ಟೈಮ್ ಎಷ್ಟಾಗಿದೆ ನೋಡು, ನೋಡಿ ಇನ್ನೂ ಅಲ್ಲಿ ಹೋಗ್ಬೇಕು ಗುರು. ಬಿಸಿಲು ನೋಡಿ ಯಾವ ಥರ ಐತೆ. ಇಲ್ಲೆಲ್ಲ ಕೂತ್ಕೊಳಕ್ಕೆ ವ್ಯವಸ್ಥೆ ಇದೆ. 11 ಗಂಟೆ ಹಾಗೆ ಟೈಮು. ನೋಡೋಣ ಎಷ್ಟು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲೆಲ್ಲ ಮಾಡ್ತಾಯಿದ್ದಾರೆ, ಮೇಲೆ ಹೋಗ್ತಾ ಇದ್ದಾರೆ ನೋಡಿ. ಇನ್ನೂ ಟಾಪ್ ಅಲ್ಲ ಐತೆ ಗುರು. ನಾವು ಇನ್ನಕ್ಕೆ ಇವಾಗ ಒಂದು ಕಲ್ಲಂಗರಿ ತಿಂದ್ಬಿಟ್ಟು ನಾವು ಸುಸ್ತಾಗೈತೆ. ಫುಲ್ ತಿನ್ನೋದು ಯಾವನೇನು ವೇಸ್ಟ್ ಮಾಡಬೇಡ ಗೈಸ್. ನೋಡ್ರಿ ಇನ್ನೂ ಅಲ್ಲಿಂದ ಹೋಗಿಲ್ಲ, ಇಲ್ಲಿಂದ ವ್ಯೂ ನೋಡ್ರಿ ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು ನೋಡಿ. ಬೆಟ್ಟಕ್ಕೆ ನೀರು ಬೇಕಂತಂದ್ಬಿಟ್ಟು ಇದು ತಿನ್ಕೊಂಡು ಸ್ವಲ್ಪ ಜೊಲ್ಲನ ಆಗ್ತದೆ ಬಾಯಲ್ಲಿ. ಎಲ್ಲಿ? ಬಾ ಬೇಗ, ಟೈಮ್ ಆಗುತ್ತೆ ಬಾ ದೇವ. ಬಿಸಿಲು ಸಿಕ್ಕಾಪಟ್ಟೆ ಐತೆ, ಗಾಳಿ ಬೇರೆ ಐತೆ. ಬಾ ಹೋಗೋಣ ಗೈಸ್. ಅಲ್ಲಿ ಒಳಕಲ್ಲ ಐತೆ ಅಂತ ನೋಡೋಣ ಬನ್ನಿ. ಅದಕ್ಕೆ ನಾವು ಬಂದಿರೋದು. ಕೇಳು ಅಲ್ಲೇನೇ ಇರೋದು. ಇಲ್ಲಿ ಟಿಕೆಟ್ ತೊಗೋಬೇಕಲ್ಲೋ. ಓ ದೇವ ಬಾರ, ಟಿಕೆಟ್ ಒಳಕಲ್ ತೀರ್ಥ. ಚಪ್ಪಲಿ ಏನೆಲ್ಲ ತೋದಾ ಹಾಕ್ತಾರೆ. 3 ಒಳಕಲ್ಲು ತೀರ್ಥ ಬನ್ನಿ. ಹೋಗಿ ನೀರು ಕೈಯಲ್ಲಿ ಎಲ್ದಾವ ಇರೋದು. ಇದೊಂಥರ ಐತಲ್ಲ ಹಿಡ್ಕೊ. ದೇವ ಇದೇನು ಹಿಂಗೈತ್ಲಿ? ಹಾಂ ನೀನು ಏನನ ಅಂದುಕೊಂಡು ಕೈ ಹಾಕೊಂಡಾದ್ರೆ ಮುಂದೆ ಆಗ್ಬೇಕಂತ ಅಂದ್ಕೊಂಡು ಹಾಕಿದ್ರೆ ನೀರು ಸಿಕ್ಕಿದ್ರೆ ಆಗುತ್ತಂತೆ, ಇಲ್ಲಾಂದ್ರೆ ಆಗಲ್ಲಂತೆ. ಇಲ್ಲೇ ಇರೋದು. ಹಾಂ ವಿಡಿಯೋ ಮಾಡ್ತಾ ಇಲ್ಲ. ಕಾಯಿ ಒಳಕಲ್ ತೀರ್ಥ ಇಲ್ಲೇ ಇದೆ, ಒಳಗಡೆ ಹೋಗ್ತಾ ಇದ್ದಾರೆ. ಇಲ್ಲೇ ನಿಜವಾಗಿದ್ದ ಇದು. ನೀನು ಏನನ್ನ ಅಂದುಕೊಂಡು ಕೈಗೆ ಹಾಕಂದ್ರೆ ಅನ್ಕೋ, ನೀ ಏನು ಮುಂದೆ ಅನ್ಕೋಬೇಕಂತ. ಇಲ್ಲಿ ಒಳಕಲ್ ಐತೆ ಗಾಯ್ಸ್, ಇಲ್ಲಿ ಮುಂದೆ ಇಲ್ಲಿ ನೋಡ್ರಿ, ಕಲ್ಲು ನೋಡ್ರಿ ಮೇಲೆ. ದೇವ ವಿಡಿಯೋ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಓಂ ನಮಃ ಶಿವಾಯ. ಓಂ ತತ್ಪುರುಷಾಯ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ. ಅಲ್ಲಿ ಹೊರಗೆ ತೀರ್ಥ ಸಿಗುತ್ತೆ ಅಲ್ಲ, ಇದು ಬಾಟ್ಲು ಸಿಗ್ತಾರ
ಅಪ್ಪ ಸಿಕ್ತು. ಆಗ ಸಿಗುತ್ತೆ. ರೆಡ್ ಲೈಟ್ ನೋಡು, ರೆಡ್ ಲೈಟ್ ಬರ್ತಾ ಇದೆ. ಸ್ವಲ್ಪ ಹೆಲ್ಪ್ ಮಾಡ. ಕೊಡು ಕೊಡು. ಬಗ್ಗು ಸಿಗುತ್ತೆ, ಪೂರ್ತಿ ಬಗ್ಗು. ಬಗ್ಗು, ನೀರು ಸಿಗುತ್ತೆ ಬಗ್ಗು. ಹ್ಞೂ ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಿಲ್ಲ. ಕೈಯೇ ಹೋಗ್ತಿದ್ರು, ನಾನೇನು ಅನ್ಕೊಂಡೇ ಇಲ್ಲ. ನೀರು ಸಿಗಲ್ಲ, ಏನು ಅನ್ಕೊಂಡಿಲ್ಲ. ಏನು ಪುಣ್ಯ ಅಂದರೆ ಹಾಕಿ ಇನ್ನೊಂದ್ಸಲ ಹಾಕೋ ನೀನು. ಫುಲ್ ಬುಕ್ಕಾಗಿದೆ, ಅಷ್ಟು ಉದ್ದ ಇಷ್ಟು ಕೈ. ಸಿಕ್ಕಿಲ್ಲ. ಇದೆಂತ ಪವಾಡನೋ. ಹಾಂ ಆಯ್ಸ್, ನನಗೆ ನೀರು ಸಿಕ್ತು. ಹಾಂ ನಿಜಾನ? ಆಯ್ತು, ಹುಡುಗ ತೆಗಿತಾನಂತ ನೋಡೋಣ, ಬನ್ನಿ ಇನ್ನೊಂದ್ಸತಿ ಟ್ರೈ ಮಾಡೋಣ, ನೋಡೋಣ. ಪುಣ್ಯ ಮಾಡಬೇಕು. ಹಿಡ್ಕ ಹಿಡ್ಕ ಹಿಡ್ಕ. ಪುಣ್ಯ ಮಾಡಿದ್ರೆ ಸಿಗುತ್ತಷ್ಟೇ. ನಂಗೆ ಸಿಗ್ತೈತಲ್ಲೋ. ನನಗೂ ಸಿಗ್ತೈತೆ. ಸರಿ ಏನ್ರಿ ಕೆಳಗಡೆ ಏನೋ ನೀರು ಅವನು ಮತ್ತೆ ನೀರು. ಅಲ್ಲಿಂದ ಬರುತ್ತೆ. ಅದೇ ನೀರು ಹಾಕಿ ನೋಡು, ಒಂದ್ಸತಿ ಟ್ರೈ ಮಾಡು. ಟಚ್ ಮಾಡಬೇಕಾ? ಹಾಕಿ ಕೈ ಹಾಕಿ, ಕೈ ಹಾಕಿ. ಹ್ಞೂ ಹಾಕು ಹಾಕು. ಅಲ್ಲೇ ಐತೆ ನೋಡಿ ಕೆಳಗಡೆ. ನೀನು ಹಾಕೋಗದೆ, ನೀನು ಏನದು ಕುಡಿಲ್ಲ ಅದು. ಹಾಕಿ ಮತ್ತೆ ಇವಾಗ ಹಾಕಿ. ಎಲ್ಲ ನೀರಿಲ್ಲ ಇದ್ರಾಗ. ಹಾಂ ನಿಜಾನ? ಹಾಂ ಸೈಡ್ ಬಾ, ಕೈ ತೆಗಿ ನೀನು. ನೀರೆಲ್ಲ ಐತಲ್ಲೋ, ಅಷ್ಟೈತೆ. ನೀನು ನೀರು ಸಿಗ್ತಾ ಇಲ್ಲ ನಿನಗೆ. ಏನೋ ಒಂದು ಲೈಟ್ ಲೈಟ್ ಟಚ್ ಆಗ್ತದೆ ಅಷ್ಟೇ. ನೀನು ಉದ್ದ ಇಲ್ಲ, ಅದಕ್ಕೆ ಸಣ್ಣ ಹಾಕೋ, ಪೂರ್ತಿ ಹಾಕಿ ನೋಡು. ಅಷ್ಟು ಸ್ವಲ್ಪ ಸ್ವಲ್ಪ ಲೈಟ್ ಲೈಟ್ ಆಗಿತ್ತು. ಉದ್ದ ಇರೋರು ಸಿಗಲ್ಲ, ಅದು ಕುಳ್ಳಕ್ಕಿರೋರಿಗೆ. ಬಾ ಮಲ್ಲಿಗೆ ತಗೋ. ನೋಡು, ಆ ಹುಡುಗ ನೋಡು, ಅಷ್ಟು ಚಿಕ್ಕ ಅಂದೆ ನಿನ್ಗೆ. ನೀನು ಅವ್ನು ಅಷ್ಟೇ, ಅವನಿಗೆ ಸಿಗ್ತೈತಿ ಅಂದಿಲ್ಲ ಕೇಳ. ಗಾಯ್ಸ್, ನನಗೆ ಮಾತ್ರ ನೀರು ಸಿಕ್ತು ಗುರು. 2-3 ಸತಿ ಆಗ್ತದೆ ಕೈ ನಾನು. ಹಾಂ 20 ಸಲ ಇಲ್ಲಿ ಹೆಂಗೆ ಹೊಡ್ಕೊಂಡು ಗೊತ್ತಾ ಕುಲ್ಲುಗ. ಗುರು ಇದೇನು ಗುರು, ಈ ಥರ ಐತೆ ಗುಯಿ. ಅಪ್ಪ ಪೂರ್ತಿ ಬಗ್ಗು. ಒಳಕಲ್ಲು ಪುಣ್ಯ ತೀರ್ಥ. ಪುಣ್ಯ ಮಾಡಿರೋರಿಗೆ ನೀರು ಸಿಗುತ್ತಂತೆ, ಪಾಪ ಮಾಡಿರೋರಿಗೆ ಸಿಗಲ್ಲಂತೆ. ಹಾಂ ಗಾಯ್ಸ್, ಇಲ್ಲಿನ ಪವಾಡ ಗುರು. ಅದು ಮೂಢನಂಬಿಕೆ ಏನೋ ಗೊತ್ತಿಲ್ಲ, ಬಟ್ ನೀರು ಮಾತ್ರ ಪಕ್ಕಾ ಗುರು. ಒಬ್ಬೊಬ್ಬರಿಗೆ ಸಿಗುತ್ತೆ, ಒಬ್ಬೊಬ್ಬರಿಗೆ ಸಿಗಲಿಲ್ಲ. ಫಸ್ಟ್ ಟೈಮ್ ನನಗೆ ಹಾಕ್ದಾಗೆ ಸಿಕ್ಬಿಡ್ತು ನನಗೆ ಇಮ್ಮಿಡಿಯೇಟ್ಲಿ. ಇಷ್ಟು ಹೋಗಿತ್ತು ಕೈ, ಅರ್ಧ ಇಲ್ಲಿ ಗಂಟೆ ಹೋಗಿತ್ತು. ಓಕೆ, ಆಮೇಲೆ ಇವನು ಹಾಕ್ದ, ಸಿಗ್ಲಿಲ್ಲಂತೆ. ಇವನು ಹಾಕ್ದ, ಸಿಗ್ಲಿಲ್ಲಂತೆ. ನನಗೆ ಶಾಕ್ ಆಗೋಗ್ಬಿಡ್ತು. ಮತ್ತೆ ಇನ್ನೊಂದ್ಸತಿ ಹಾಕೋ ಅಂತಂತಂದೆ. ಇನ್ನೊಂದ್ಸತಿ ಹಾಕಿದಾಗ ಸಿಕ್ತು ಅವನಿಗೆ, ಇಬ್ರಿಗೂ ಸಿಕ್ತು. ಗುರು ಇದೇನು ಗುರು, ಈ ಥರ ಐತೆ ಗುರು. ಇಲ್ಲಿಂದ ಮಾತ್ರ ಹೆವಿ ಡೇಂಜರ್ ಐತೆ. ಈ ಕಂಬಿ ಹಾಕಿದಾರೆ ಗ್ರಿಪ್ಗೆ, ಇಲ್ಲಾಂದ್ರೆ ಅಷ್ಟೇ ಎಕ್ಕೋಕ್ಕಾಗಲ್ಲ. ಕೋತಿಗಳು ಅರ್ಧ ಕೊಟ್ಲೆ ಕೊಟ್ಬಿಡ್ತವೆ. ಹಾಂ, ಅವನು ನಮ್ಮ ಶಿಷ್ಯ ಹಿಂದೆ ಉಳ್ಕೊಂಬಿಟ್ಟ, ಅವ್ನು ದೇವ.